ದೇವಿಯಾದ ಶ್ರೀ ರೇಣುಕಾ ಯಲ್ಲಮ್ಮ ಕ್ಷೇತ್ರದಲ್ಲಿ ಏಪ್ರಿಲ್ 21, 22, 23ನೇ ದಿವಸದ ಕಾಶಿಯಿಂದ ಬಂದಿರುವಂಥ ವಿಶ್ವನಾಥ ಸ್ವಾಮಿ ಪ್ರತಿಷ್ಠಾಪನೆ ಆಗುತ್ತೆ. ಈ ಗ್ರಾಮಕ್ಕೆ ಮತ್ತೆ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಗುಂಡರಾಜ್ ಅವರ ಕಡೆಯಿಂದ ಈ ದೇವಾಲಯ ಪ್ರತಿನಿತ್ಯ ಭಗವಂತನ ಅನುಗ್ರಹದಿಂದ ಭಕ್ತರ ಸಹಕಾರದಿಂದ ಈ ಒಂದು ದೇವಾಲಯ ನಡೀತಾ ಇದೆ. ಹಾಗೆ ಇನ್ನು ಮುಂದೆ ಕೂಡ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂತ ಒಂದೆರಡು ಈಗ ನರ್ಮದಾ ನದಿಯಿಂದ ಬಂದಿರುವಂಥ ವಿಶ್ವನಾಥ ಸಾಲಿಗ್ರಾಮ ಶಿಲೆ ಆಗಿರುತ್ತೆ. ಅಂದರೆ ವಿಶೇಷವಾಗಿ ನಾವೆಲ್ಲ ಕಡೆ ಬೇರೆ ಥರ ಲಿಂಗವನ್ನು ಕ್ಷೇತ್ರ ಆಗಿರೋದ್ರಿಂದ ಕ್ಷೇತ್ರದಿಂದ ಬಂದಿರುವಂಥ ಕಾಶಿಯಿಂದ ಬಂದಿರುವಂಥ ವಿಶ್ವನಾಥ ಅಂದರೆ ನಮ್ಮ ಭಕ್ತರಿಗೆ ಯಾವೇ ಥರ ಸಂಕಷ್ಟಗಳಿದ್ದರೂ ಕೂಡ ಈ ವಿಶ್ವನಾಥನ ದರ್ಶನವನ್ನು ಮಾಡಿದ್ರೆ ನಾವು ಕಾಶಿಗೆ ಹೋಗಿ ಎಷ್ಟು ದರ್ಶನವನ್ನು ಮಾಡ್ತೀವಿ, ಈ ಕ್ಷೇತ್ರದಲ್ಲಿ ಈ ವಿಶ್ವನಾಥನ ದರ್ಶನ ಮಾಡಿದ್ರೆ ಅಷ್ಟೇ ಪುಣ್ಯ ಎಲ್ಲರಿಗೂ ಸಿಗುತ್ತೆ. ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ. ಈ ಶಿವಲಿಂಗೇಶ್ವರ ಸ್ವಾಮಿ ಹೆಸರು ಕಾಶಿ ವಿಶ್ವನಾಥ. ಯಾವ ಪ್ರತಿಷ್ಠಾಪನೆ ಮಾಡ್ತಾರೆ ಸರ್? 21 ಏಪ್ರಿಲ್ 21, 22, 23 ದಿವಸ ಕಾಲ ಸಂಕಲ್ಪಿತ ಪ್ರಕಾರವಾಗಿ ಪ್ರತಿಷ್ಠಾಪನೆ ಆಗಿದೆ. ವಿಶೇಷವಾಗಿ ಅವರಕೆರೆ ಸೌದತ್ತಿ ಅಂತೇಳಿ ವಿಶೇಷವಾಗಿ ನಾವು ಭಾಗದಲ್ಲಿ ಯಲ್ಲಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಇದೆ. ನಾವು ವಿಘ್ನೇಶ್ವರ ಮತ್ತು ಸಾಯಿಬಾಬಾ 25ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ವಿಶೇಷವಾದಂಥ ಪುಷ್ಪರ ದೇವಸ್ಥಾನ ಮಾಡಬೇಕಂತೇಳಿ ಬಹಳ ವರ್ಷಗಳಿಂದ ಆಸೆ ಇತ್ತು. ಹಾಗಾಗಿ ಎಲ್ಲ ಕಡೆ ದೇವಸ್ಥಾನ ಇದೆ. ಅದರಲ್ಲೂ ಕೂಡ ನಾವು ವಿಶೇಷವಾಗಿ ಕಾಶಿಯಿಂದ ಈಶ್ವರನ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಕಾಶಿ ವಿಶ್ವನಾಥ ಅಂತೇಳಿ ಆ ದೇವಾಲಯಕ್ಕೆ ಇವತ್ತು ತಗೊಂಬಂದಿದ್ದೀವಿ. 21, 22, 23 ವಾರ್ಷಿಕೋತ್ಸವ ದಿವಸ ಈಶ್ವರನ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಎಲ್ಲ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ನನಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ BTM ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅದರಲ್ಲೂ ಕೂಡ ಜನಪ್ರಿಯ ಶಾಸಕರಾದಂಥ ಸಚಿವರು ಮುಜರಾಯಿ ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಆದಂಥ ರಾಮಲಿಂಗ ಸಾಹೇಬರು, ನಮ್ಮ ಗುರುಗಳಾದಂಥ ರಾಮಲಿಂಗ ಸಾಹೇಬರು ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ವಿಶೇಷವಾದಂಥ ಈಶ್ವರನ ದೇವಸ್ಥಾನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು, ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ವಾರ್ಷಿಕೋತ್ಸವ ನಡೆಸ್ತಾ ಇದ್ರಲ್ಲ,